ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲ್ ಸಾಂಬಾರು ಮಾಡೋಣ. ಇಲ್ಲಿ ನಾನು 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ ತೊಗೊಂಡಿನಿ. ಇದನ್ನ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರುವಂಗೆ ನೀಟಾಗಿ ಹುರ್ಕೊರಿ. ಆಮೇಲೆ ಧನಿಯಾ, ಇದನ್ನು ನಾನು 4 ಸ್ಪೂನ್ ತೊಗೊಂಡಿನಿ, ಅದನ್ನು ಹುರ್ಕೋಬೇಕು. ಇದ್ರ ಜೊತೆ ನಾನು ಜೀರಿಗೆನೂ ಹಾಕ್ಕೊಂಡಿನಿ. ಇದನ್ನೆಲ್ಲ ಲೋ ಫ್ಲೇಮ್ನಾಗ ಇಟ್ಕೊಂಡು ಸ್ಲೋವಾಗಿ ಹುರ್ಕೊರಿ, ಅಂದ್ರೆ ಅದು ಸ್ಮೆಲ್ ಚೆಂದಂಗೆ ಬರ್ತೈತಿ, ಸಾಂಬಾರು ಚಲೋ ಆಗ್ತೈತಿ. ಆಮೇಲೆ ನಾ ಇಲ್ಲಿ 8 ಬ್ಯಾಡಗಿ ಮೆಣ್ಸಿಕಾಯಿ ತೊಗೊಂಡಿನಿ. ನೀವು ಇನ್ನೂ ಜಾಸ್ತಿನೂ ತೊಗೋಬೋದು. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಗುಂಟೂರು ಮೆಣ್ಸಿಕಾನು ಹಾಕೋಬೋದು. ನಾನಿಲ್ಲಿ 4 ರಿಂದ 5 ಹಾಕ್ಕೊಂಡಿನಿ. ಅದ್ರ ಜೊತೆ ಕರಿಬೇವಿನ ಸೊಪ್ಪು ಹಾಕೋರಿ. ಇದನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊರಿ ಚೆನ್ನಾಗ. ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಮತ್ತು ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುವಂಗೆ ಫ್ರೈ ಮಾಡ್ಕೊರಿ. ಬಿಸಿ ಬಿಸಿ ಅನ್ನದ ಜೊತೆ ಈ ಸಾಂಬಾರು ಒಂದ್ಸಲ ಮಾಡ್ಕೊಂಡು ತಿಂದು ನೋಡ್ರಿ, ಇಷ್ಟು ಮಸ್ತ್ ಇರ್ತೈತಿಲ್ಲ, ಅಷ್ಟು ಟೇಸ್ಟ್ ಇರ್ತೈತಿ. ನಿಮ್ಗೆ ಯಾವ್ಯಾವ ತರಕಾರಿ ಬೇಕು ಅದನ್ನೆಲ್ಲ ಹಾಕ್ಕೋಬೋದು. ಇದು ಅಂತಲ್ಲ, ನೀವು ಆಲೂಗಡ್ಡೆ, ಪಂಪ್ಕಿನ್, ಕ್ಯಾರೆಟ್, ಕಾಲಿಫ್ಲವರ್, ಪೀಸ್, ಆಮೇಲೆ ಇಲ್ಲಿ ಬೀನ್ಸು ಯೂಸ್ ಮಾಡ್ಕೋಬೋದು. ಚಲೋ ಬರ್ತೈತಿ ಟೇಸ್ಟ್. ಇವೆಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಮ್ಯಾಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಆಮೇಲೆ ನಾನಿಲ್ಲಿ ಆಗಲೇ ಹುರ್ಕೊಂಡಿದ್ದೆಲ್ಲ ತೋರಿಸಿದ್ನಲ್ಲ, ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊರಿ. ಗ್ರೈಂಡ್ ಪೌಡ್ರ್ ಆದ್ರೆ ಭಾಳ ಚಲೋ, ಅಂದ್ರೆ ಅದು ಟೆಕ್ಸ್ಚರ್ ಸಾಂಬಾರಿಗೆ ಚಲೋ ಬರ್ತೈತಿ. ನೋಡಿರಿ, ವೆಜಿಟೇಬಲ್ಸ್ ಒಂದು ಸ್ವಲ್ಪ ಬೆಂದೈತಿ. ಅದಾಗಿಂದ ನೀವು ಒಂದು ಸ್ವಲ್ಪ ಹುಣ್ಸೆಹಣ್ಣು ರಸ ಹಾಕ್ಕೋಬೇಕು. ಅದಾಗಿಂದ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಅದು ಹುಣ್ಸೆಹಣ್ಣೆಲ್ಲ ಹೀರ್ಕೋಬೇಕು ವೆಜಿಟೇಬಲ್ಸ. ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಅಷ್ಟೇ. ಆಗಲೇ ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೋಬೇಕು. ನಾನಿಲ್ಲಿ 1 ಸ್ಪೂನ್ ಯೂಸ್ ಮಾಡೀನಿ, ಇಷ್ಟು ಸಾಕಾಗುತ್ತೆ. ಇನ್ನೂ ಸ್ಪೈಸಿ ಬೇಕಂದ್ರೆ ನೀವು ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೋಬೋದು ಅದಕ್ಕೆ. ಅದಾಗಿಂದ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಬಾಯ್ಲ್ ಆಗಕ್ಕೆ ಬಿಡಬೇಕು. ಆಮೇಲೆ ಒಂದು ಸ್ವಲ್ಪ ಹಲ್ದಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಿಮ್ಗೆ ನೀರು ಬೇಕನ್ಸಿದ್ರೆ ಹಾಕೋರಿ. ಆಮೇಲೆ ನಾನು ಇಲ್ಲಿ ತೊಗರಿಬೇಳೆ ಮೊದಲೇ ಸಿಟಿ ಹೊಡ್ಸಿಟ್ಕೊಂಡಿದ್ದೆ, ಅದನ್ನು ಈಗ ಇಲ್ಲಿ ಮಿಕ್ಸ್ ಮಾಡ್ಕೊಳತ್ತೀನಿ ಹಾಕ್ಕೊಂಡು. ಇದು ಎಷ್ಟು ಕುದಿಯುತ್ತಲ್ಲ ಅಷ್ಟು ಟೇಸ್ಟ್ ಬರುತ್ತೆ. ಅದನ್ನು ನಾನು ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿನಿ. ಮಾಡಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಾಡಿದರೆ ರೆಡಿನೇ ಆಗುತ್ತೆ. ಥ್ಯಾಂಕ್ ಯು. ಹಲೋ, ವೆಲ್ಕಮ್ ಟು ಮೈ ಚಾನಲ್. ಬಿಸಿ ಬಿಸಿ ರೈಸ್, ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ, ಆಮೇಲೆ ಈ ರಸಮ್ ಹಾಕ್ಕೊಂಡು ತಿಂದ್ರೆ ಎಂಥವ್ರಿಗಾದರೂ ದಿನ ತಿನ್ಬೇಕು ಅನ್ನಿಸ್ತೈತಿ, ಅಂಥ ಟೇಸ್ಟ್ ಇತ್ತು. ಬರ್ರಿ ಇದನ್ನು ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ. ಸ್ವಲ್ಪ ಇಲ್ಲೇ ಆಯಿಲ್ ಯೂಸ್ ಮಾಡತ್ತೀನಿ. ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಒಂದು ಸಣ್ಣಗೆ ಹಚ್ಕೊಂಡಿದ್ದ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಆಮೇಲೆ ಒಂದು 2-3 ಗುಂಟೂರು ಮೆಣ್ಸಿಕಾಯಿ ಹಾಕ್ಕೊಂಡಿನಿ. ಅದನ್ನು ಕಟ್ ಮಾಡಿ ಹಾಕ್ಕೋಬೇಕು, ಅಂದ್ರೆ ಅದು ಫ್ಲೇವರ್ ಅದ್ರ ಚಲೋ ಬರ್ತೈತಿ. ಆಮೇಲೆ ನಿಮ್ಗೆ ಎಷ್ಟು ಅಳತಿ ಬೇಕು ನೋಡೋ ಅಷ್ಟು ನೀರು, ಅಂದರೆ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಲೆಕ್ಕ ಹಾಕ್ಕೊಂಡು ಮಾಡ್ಕೊರಿ. ನಾನಿಲ್ಲಿ ಸ್ವಲ್ಪ ಮಾಡ್ಕೊಂಡಿನಿ, 1 ಗ್ಲಾಸ್ನಷ್ಟು ಅಷ್ಟೇ. ಆಮೇಲೆ ಇಲ್ಲಿ ಹುಣ್ಸೆಹಣ್ಣು ರಸ, ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದ್ರೆ ಹುಣ್ಸೆಹಣ್ಣು ರಸ. ಈ ರಸಮಿಗೆ ಟೇಸ್ಟ್ ಅಂದ್ರೆ ಹುಣ್ಸೆಹಣ್ಣು ರಸ ಹಂಗೆ ಹೇಳ್ಬೋದು. ಅದು ಹಾಕಿದ್ಮೇಲೆ ಒಂದು ಸ್ವಲ್ಪ ಅದೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಅದಾದಮೇಲೆ ನೀವು ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊರಿ. ಆಮೇಲೆ ಸಾಲ್ಟ್ ಹಾಕ್ಕೊರಿ. ಆಮೇಲೆ ಇಲ್ಲಿ ನಾನು ಪೆಪ್ಪರ್ ಯೂಸ್ ಮಾಡೀನಿ ಸ್ವಲ್ಪ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ಕುದಿಯೋಕ್ಕೆ ಬಿಡ್ರಿ. ಇದನ್ನು ಟೊಮ್ಯಾಟೊ ಹಾಕ್ಕೊಂಡು ಮಾಡ್ಬೋದು. ನೀವು ಒಗ್ಗರಣೆ ಬೆಳ್ಳುಳ್ಳಿ ತೋರಿಸಿದ್ನಲ್ಲ ಆವಾಗ ನೀವು ಟೊಮ್ಯಾಟೊ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಸಾಫ್ಟ್ ಆಗುವಂಗೆ ಬೇಯಿಸ್ಬೇಕು. ಅದಾದಮೇಲೆ ಉಳ್ಕಿದ್ದೆಲ್ಲ ಪ್ರೊಸೀಜರ್ ಸೇಮ್ ಇರ್ತೈತಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಆಗೇ ಹೋಯ್ತು, ರೆಡಿನೇ ಆಗಿಬಿಡುತ್ತೆ. ನೀವು ಬಿಸಿ ಬಿಸಿ ರೈಸ್ ಹಾಕ್ಕೊಂಡು ತಿನ್ನೋದು ಅಷ್ಟೇ. ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.